ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ SSLC ರಿಸಲ್ಟ್ ಡೇಟ್ ಅಂಡ್ ಟೈಮ್ಸ್ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಎಕ್ಸಾಮ್ ರಿಲೇಟೆಡ್ ಇರೋ ವಿಡಿಯೋನು ತಿಳಿಸ್ತೀನಿ, ಮತ್ತೆ ನಿಮ್ಮ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅದು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಳ್ಳಿ. ನೀವು ಮಾಡುವಂಥ ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ವಿಡಿಯೋ ಮಾಡಿ ತಿಳಿಸಕ್ಕೆ. ಓಕೆನಾ ಗಾಯ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪಾ ಈ ಒಂದು ವಿಡಿಯೋದಲ್ಲಿ ಏನೇನಿದೆ, ಏನೇನು ಇವಾಗ ಅಪ್ಡೇಟ್ಸ್ ಅಂತ ನೋಡಿದ ಹೋಗೋಣ. ಈ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಾಪನ ಮಂಡಳಿ ಅಂದ್ರೆ KCB ಬೋರ್ಡ್ ಮಾರ್ಚ್ 18ರಿಂದ ಏಪ್ರಿಲ್ 2ವರೆಗೂ ನಿಮಗೆ ಕರ್ನಾಟಕ SSLC ಪರೀಕ್ಷೆ 1 ನಡೆಸಿತು. ಈಗ KCB ಮಂಡಳಿ ಮೇ 2020 ಮೊದಲ ವಾರದಲ್ಲಿ SSLC ಪರೀಕ್ಷೆ 1 ಫಲಿತಾಂಶವನ್ನು ಘೋಷಿಸಲಿದೆ. ಓಕೆನಾ, ಅಂದ್ರೆ ನೋಡಿ ಮೇ ಮೊದಲನೇ ವಾರ ಅಂತ ಕೊಟ್ಟಿದ್ರೆ ನಿಮ್ಗೆ ಏಪ್ರಿಲ್ 24 ಬರುತ್ತೆ. ಓಕೆನಾ, ಇನ್ನೊಂದು ಗೈಸ್ ಮತ್ತೆ ಏನಂತ ಕೇಳಿಸ್ಕೊಳ್ಳಿ. ಕರ್ನಾಟಕ SSLC ಪರೀಕ್ಷೆ 2020 ಬರೆದ ವಿದ್ಯಾರ್ಥಿಗಳು ತಮ್ಮ 10ನೇ ತರಗತಿ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ನಲ್ಲಿ ಇರುವಂತಹ SSLC.karnataka.government.in ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಕೂಡ ಸಿಗುತ್ತೆ. ಇಲ್ಲಾಂದ್ರೆ ನಿಮಗೆ KAR-result.nic.in ಈ ಮೂಲಕ ಕೂಡ ಸಿಗುತ್ತೆ. ಈ ಲಿಂಕ್ ನಾನು ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತಿಳಿಸ್ತೀನಿ. ಯಾರು ಜಾಯ್ನ್ ಆಗಿದ್ರೆ ಪ್ರತಿಯೊಬ್ಬರು ಹೋಗಿ ಜಾಯ್ನ್ ಆಗಿ, ಕಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ ನ ಹೋಗಿ ಜಾಯ್ನ್ ಆಗಿ ಗೈಸ್. ಓಕೆನಾ, ನೆಕ್ಸ್ಟ್ ಈಗ ಏನಪ್ಪಾ ಅಂದ್ರೆ ಯಾವ ತರ ಚೆಕ್ ಮಾಡೋದಂದ್ರೆ ಕರ್ನಾಟಕ SSLC ಫಲಿತಾಂಶ 2020 ಪರಿಶೀಲಿಸಲು ವಿದ್ಯಾರ್ಥಿ ತಮ್ಮ ನೋಂದಣಿ ಸಂಖ್ಯೆ ಅಂದ್ರೆ ರಿಜಿಸ್ಟರ್ ನಂಬರ್ ಮತ್ತೆ ಜನ್ಮ ದಿನಾಂಕ ಅಂದ್ರೆ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ನಿಮ್ಮ ವಿಂಡೋದಲ್ಲಿ ಅಂದ್ರೆ ನಿಮ್ಮ ಫೋನ್ ಕೂಡ ಚೆಕ್ ಮಾಡಬಹುದಾಗಿರುತ್ತೆ. ಓಕೆನಾ ಗೈಸ್. ಓಕೆ, ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ನೆಕ್ಸ್ಟ್ ನಿಮಗೆ ಕೀ ಆನ್ಸರ್ಸ್ ಸಿಗುತ್ತೆ, ಇಲ್ಲಿ ಕ್ವಶನ್ ಪೇಪರ್ ಸಿಗುತ್ತೆ ಎಲ್ಲ ನಿಮಗೆ. ನೆಕ್ಸ್ಟ್ ನಿಮ್ಗೆಲ್ಲ ಟೈಮ್ ಟೇಬಲ್ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆನಾ ಗೈಸ್. ಮತ್ತೇನಪ್ಪಾ ಅಂದ್ರೆ ಈಗ ಇನ್ನೊಂದು ಸ್ಟೂಡೆಂಟ್ಸ್ ಮೇನ್ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ಇಲ್ಲಿ ಚಕ್ರವನ್ನು ಹಲವು ಹಂತಗಳಲ್ಲಿ ನಡೆಸಲಾಯಿತು. ಪರೀಕ್ಷೆ 1 ಮಾರ್ಚ್ 18ರಿಂದ ಏಪ್ರಿಲ್ 2ವರೆಗೆ ಪರೀಕ್ಷೆ ನಡೆಸಿತು. ನಂತರ ಪರೀಕ್ಷೆ 2ರನ್ನು ಮೇ 18ರಿಂದ ಮೇ 25ರವರೆಗೂ ನಡೆಯಿತು ಎಂದು ಪರೀಕ್ಷೆ 3ರನ್ನು ಜುಲೈ ಅಂದ್ರೆ ಪರೀಕ್ಷೆ 3ನ ಜುಲೈಯಿಂದ 2020ರವರೆಗೂ ನಡೆಯುವ ನಿರೀಕ್ಷೆ ಅಂತ ಇದೆ. ಓಕೆನಾ ಗೈಸ್, ಇನ್ನೊಂದು ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಕರ್ನಾಟಕ SSLC ಉತ್ತೀರ್ಣ ಅಂಕಗಳ ಪ್ರಕಾರ ಕರ್ನಾಟಕ SSLC ಪರೀಕ್ಷೆ 2020 ಪರೀಕ್ಷೆಗಳಲ್ಲಿ ಹಾಜರಾಗಿರುವ ವಿದ್ಯಾರ್ಥಿಗಳ ಉತ್ತೀರ್ಣರಾಗಲು ಪ್ರತಿ ವಿಷಯದಲ್ಲಿ ಕನಿಷ್ಠ 35% ಅಂಕಗಳನ್ನು ಪಡೆಯಬೇಕಾಗಿರುತ್ತೆ. ಕನಿಷ್ಠ ಅವಶ್ಯಕತೆಯನ್ನು ಪೂರೈಸಲು ವಿಫಲರಾದವರು ನಂತರ ನಡೆಯುವ ಪೂರಕ ಪರೀಕ್ಷೆಗಳಿಗೆ ಹಾಜರಲು ಅರ್ಹತೆ ಇರುತ್ತೆ, ಅಂದ್ರೆ ಅರ್ಹರಾಗಿರ್ತಾರೆ. ಇನ್ನೊಂದು ಕೇಳಿಸ್ಕೊಳ್ಳಿ. ಇಲ್ಲಿ ಈಗ SSLC ಫಲಿತಾಂಶ ನಿಮ್ಗೆ ಯಾವ ತರ ನಾನು ತಿಳಿಸೋದು ಅದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಈಗ ನಿಮ್ಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಈ ವರ್ಷ SSLC ಫಲಿತಾಂಶ 2020 SMS ಮತ್ತು ಡಿಜಿಲಾಕರ್ ನಲ್ಲಿ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಹೌದು, ಕರ್ನಾಟಕ SSLC ಪರೀಕ್ಷೆ ಫಲಿತಾಂಶ 2020 SSLC ಸೇವೆಗಳ ಮೂಲಕ ಅಂದ್ರೆ ಡಿಜಿಲಾಕರ್ ಅಂತ ಪ್ಲಾಟ್ಫಾರ್ಮ್ ಕೂಡ ನಿಮಗೆ ಅವೈಲಬಲ್ ಇರುತ್ತೆ, ಲಭ್ಯವಾಗಿ ಇರುತ್ತೆ ನಿಮ್ಮ ಒಂದು SSLC ರಿಸಲ್ಟ್. ಇದರಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯಲ್ಲಿ ಸುಲಭವಾಗಿ ಪ್ರವೇಶಿಸಬಹುದು. ನೆಕ್ಸ್ಟ್ ಕರ್ನಾಟಕ SSLC ಪರೀಕ್ಷೆಗಳ ಕನಿಷ್ಠ ಉತ್ತೀರ್ಣ ಮಾನದಂಡ ಏನಪ್ಪಾ ಅಂತ ಕೇಳಿದ್ರೆ ಕರ್ನಾಟಕ SSLC ಪರೀಕ್ಷೆಯನ್ನು ಉತ್ತೀರ್ಣರಾಗಲು ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲಿ ಕನಿಷ್ಠ 33% ಅಂಕಗಳನ್ನು ಗಳಿಸಿರಬೇಕಾಗಿರುತ್ತೆ. 2020ರಲ್ಲಿ ಮಿನಿಮಮ್ ನಿಮಗೆ 33% ಆದ್ರೆ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಕರ್ನಾಟಕ SSLC ಫಲಿತಾಂಶ 2020 ಅಂಕಪಟ್ಟಿಯಲ್ಲಿ ಪ್ರಮುಖ ವಿವರಣೆಗಳಂತ ತಿಳ್ಕೊಳ್ಳಿ. SSLC ಅಂದ್ರೆ 2020 ಅಂಕಪಟ್ಟಿಯಲ್ಲಿ ವಿದ್ಯಾರ್ಥಿ ನೇಮ್ ಇರಬೇಕಾಗುತ್ತೆ, ಅಂದ್ರೆ ವಿದ್ಯಾರ್ಥಿ ಹೆಸರು, ನೋಂದಣಿ ಅಥವಾ ರೋಲ್ ಸಂಖ್ಯೆ ಮತ್ತೆ ಜನ್ಮ ದಿನಾಂಕ, ಶಾಲೆಯ ಹೆಸರು, ವಿಷಯವಾರ ಅಂಕಗಳ ಪಡೆದ ಅಂಕಗಳ ಶ್ರೇಣಿಗಳು ಮತ್ತೆ ಗ್ರೇಡ್ಗಳು, ಒಟ್ಟಾರೆ ಫಲಿತಾಂಶದ ಸ್ಥಿತಿ ಅಂದ್ರೆ ಉತ್ತೀರ್ಣ, ಅನುಭವ, ಅಂದ್ರೆ ಕಾರ್ಯಕ್ಷಮತೆ, ಆಕ್ಟಿವಿಟಿ ಅಂತ ಕರೀತೀವಿ, ಸಂಬಂಧಿಸಿದ ಯಾವುದೇ ಟಿಪ್ಪಣಿಗಳಂತ ಪ್ರಮುಖ ಮಾಹಿತಿಯನ್ನು ಹೊಂದಿದೆ. ಓಕೆನಾ, ಈ ಎಲ್ಲ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ನಿಮಗೆ ವಿದ್ಯಾರ್ಥಿಗಳ SSLC ಮೂಲ ಅಂಕಪಟ್ಟಿ ಯಾವಾಗ ಪಡೆಯುತ್ತಾರೆ? ಈ ಒಂದು ಕ್ವಶನ್ ಸಾಕಷ್ಟು ಜನ ಹೇಳ್ತಾರೆ. ಕರ್ನಾಟಕ SSLC ಫಲಿತಾಂಶ 2020 ಘೋಷಣೆಯಾದ ಕೆಲವು ವಾರಗಳ ನಂತರ ವಿದ್ಯಾರ್ಥಿಗಳು ತಮ್ಮ ಶಾಲೆಗಳ ಮೂಲದಿಂದ SSLC ಅಂಕಗಳನ್ನ ಅಂದ್ರೆ ನಿಮ್ಮ ಮಾರ್ಕ್ಸ್ ಗಳನ್ನ ತಗೋಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ 2020 KCB SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನಿಮಗೆ 33% ಆದ್ರೆ ಇರಬೇಕಾಗಿರುತ್ತೆ ಅಂತ ಹೇಳಿದೆ. ಅರ್ಹತೆ ಯಾವ್ಯಾವ ಅಂತಂದ್ರೆ ನಿಮಗೆ ಅರ್ಹತೆ ಪಡೆಯಲು KCB ಇಂದ ನಿಗದಿಪಡಿಸಿದ ಕನಿಷ್ಠ ಉತ್ತೀರ್ಣಗಳು ನಿಮಗೆ ಅದರಲ್ಲಿ ನಿಮಗೆ 33% ಆದ್ರೆ ನಿಮಗೆ ಮಿನಿಮಮ್ ಆದ್ರೆ ಪಾಸ್ ಆಗಕ್ಕೆ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಈಗ ಇನ್ನೊಂದು ಕ್ವಶನ್ಸ್ ಅಂದ್ರೆ ಕೇಳ್ಬೋದು. SSLC ಜಿಲ್ಲಾವಾರು SSLC ಅಂದ್ರೆ ಈಗ KCB ಜಿಲ್ಲಾವಾರು SSLC ಫಲಿತಾಂಶ 2020 ಡೇಟಾವನ್ನು ಬಿಡುಗಡೆ ಮಾಡುತ್ತದೆ ಈ ವರ್ಷ. ಹೌದು, ಈ ವರ್ಷ ಏನ್ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಜಿಲ್ಲಾವಾರು ಏನ್ ಮಾಡ್ತಿದ್ದಾರೆ, ನಿಮಗೆ ಮಾರ್ಕ್ಸ್ ಅಂದ್ರೆ ಪ್ರೊವೈಡ್ ಮಾಡ್ತಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಅನ್ನೋದು ಆ ಒಂದು ಡೇಟಾ ಕೂಡ ಕೊಡ್ತಾರೆ. ಓಕೆನಾ ಗೈಸ್. ಇನ್ನೊಂದು ಈಗ SSLC ಫಲಿತಾಂಶವನ್ನು ಹೇಗೆ ತಯಾರಿಸಲಾಗುತ್ತದೆ ಅಂತ ಕೇಳಿದ್ರೆ ಏನಾಗುತ್ತಂದ್ರೆ ನಿಮಗೆ ಬೋರ್ಡ್ ಪರೀಕ್ಷೆಯಲ್ಲಿ ನಡೆಸಿ ವಿದ್ಯಾರ್ಥಿಗಳ ಸಾಧನೆ ಆಧಾರದ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಈ ರಿಸಲ್ಟ್ ಅಂದ್ರೆ ತಯಾರಿಸಲಾಗುತ್ತದೆ. ಇನ್ನೊಂದು ಏನಾದ್ರೂ SSLC ಫಲಿತಾಂಶ
ಫಲಿತಾಂಶದಲ್ಲಿ ವ್ಯತ್ಯಾಸ ಕಂಡು ಬಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕಂತ ಕೇಳಿದ್ರೆ, ನಿಮಗೆ ಫಲಿತಾಂಶದಲ್ಲಿ ಯಾವುದೇ ಒಂದೇ ಒಂದು ದೋಷ ಕಂಡು ಬಂದರೂ ಕೂಡ ವಿದ್ಯಾರ್ಥಿಗಳನ್ನು ತಕ್ಷಣವೇ ತಮ್ಮ ಶಾಲೆ ಅಥವಾ KCB ಅಧಿಕಾರಿಗಳಿಗೆ ವರದಿ ಮಾಡಿ ತಿದ್ದುಪಡಿ ಮಾಡಿಕೊಳ್ಳಬೇಕು. ಇದು ನೆನಪಿಕೊಳ್ಳಿ ಇನ್ನೊಂದ್ಸರಿ. ಓಕೆನಾ ಗೈಸ್. ಕರ್ನಾಟಕ SSLC ಫಲಿತಾಂಶ ಆನ್ಲೈನ್ನಲ್ಲಿ ಲಭ್ಯವಿದ್ದು ಇದು ತಾತ್ಕಾಲಿಕವೇ ಅಂತ ಕೇಳಿದ್ರೆ ಹೌದು, ಇನ್ನು ನೆನಪಿಕೊಳ್ಳಿ, ಇದು ಟೆಂಪರರಿ ಅಂತ ಕರಿತೀವಿ. ಅಂದ್ರೆ 2026 SSLC ಆನ್ಲೈನ್ ಫಲಿತಾಂಶ ತಾತ್ಕಾಲಿಕವಾಗಿದ್ದು ವಿದ್ಯಾರ್ಥಿಗಳ ನಂತರ ತಮ್ಮ ಶಾಲೆಗಳಿಂದ ಮೂಲ ಅಂಕಪಟ್ಟಿಯನ್ನು ಪಡೆಯಬೇಕು. ಅಂದ್ರೆ ಒರಿಜಿನಲ್ ಮಾರ್ಕ್ಸ್ಗಳನ್ನ ನಿಮ್ಮ ಒಂದು ಸ್ಕೂಲಲ್ಲಿ ತಗೋಬೇಕಾಗಿರುತ್ತೆ. ಓಕೆನಾ. ಇನ್ನೊಂದು ಸ್ವಲ್ಪ ಜನ ಕೇಳ್ತಾರೆ, ಅಂದ್ರೆ SSLC 2026 ನಂತರ ಪೂರಕ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಸ್ವಲ್ಪ ಜನ ಕೇಳ್ತಾರೆ. ಹೌದು, ಒಂದು ಅಥವಾ ಹೆಚ್ಚಿನ ವಿಷಯಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ನಡೆಸುವ KCB SSLC ಪೂರಕ ಪರೀಕ್ಷೆಗಳನ್ನು ಹಾಜರಾಗಬಹುದು. ಈಗ SSLC ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿದ ನಂತರ ಏನು ಮಾಡಬೇಕು, ರಿಸಲ್ಟ್ ಡೌನ್ಲೋಡ್ ಮಾಡಿದ ನಂತರ ಏನು ಮಾಡಬೇಕಂತ ಕೇಳಿದ್ರೆ, ವಿದ್ಯಾರ್ಥಿಗಳು ಎಲ್ಲ ವಿವರಗಳು ಎಚ್ಚರಿಕೆಯಿಂದ ಪರಿಶೀಲಿಸಿ ಉಲ್ಲೇಖವಾದ ಪತ್ರಿಕೆಗಳನ್ನು ಉಳಿಸಬೇಕು ಅಥವಾ ಮತ್ತೆ ಮುದ್ರಿಸ ಅಂದ್ರೆ ಜೆರಾಕ್ಸ್ ಆದ್ರೆ ತಗೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ಸು ವೆಬ್ಸೈಟ್ ಅಲ್ಲಿ ಕೂಡ ಬರುತ್ತಂತ, ಅದು ಕೂಡ ಹೇಳಿದೆ ನಿಮಗೆ. ಇನ್ನೊಂದು ಜಾಸ್ತಿ ಸ್ಟೂಡೆಂಟ್ಸ್ಗೆ ಕ್ವಶನ್ಸ್ ಇರೋಂಥದ್ದು ಯಾವ್ದು ಹೇಳ್ತೀನಿ ನಾನು. ಏನಪ್ಪಾ ಅಂದ್ರೆ ನಿಮ್ಗೆ ಎಲ್ಲಾ ತರದ ನಿಮ್ಮ ಕ್ವಶನ್ಸ್ನ ನಿಮ್ಮ ಕಡೆಯಿಂದಾನೇ ತಿಳ್ಕೊಂಡು ಆನ್ಸರ್ ಮಾಡ್ತಾ ಇದೀವಿ ನಾವು. ನೆಕ್ಸ್ಟ್ ಕ್ವಶನ್ಸ್ ಸಾಕಷ್ಟು ಜನ ಕೇಳೋದಂದ್ರೆ, ಈಗ SSLC ಫಲಿತಾಂಶ ಬಿಟ್ಟಾದ್ಮೇಲೆ ಮರುಮೌಲ್ಯಮಾಪನಕ್ಕೆ ವಿದ್ಯಾರ್ಥಿಗಳು ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋ ಒಂದು ಕ್ವಶನ್ಸ್ ಇರುತ್ತೆ. ಇದನ್ನ ಯಾವ ತರ ಅಂದ್ರೆ, SSLC ಫಲಿತಾಂಶ ಅಂದ್ರೆ ಘೋಷಣೆ ನಂತರ ವಿದ್ಯಾರ್ಥಿಗಳು ಅಧಿಕೃತ ಮಂಡಳಿಯ ವೆಬ್ಸೈಟ್ ಮೂಲಕ ಮರುಮೌಲ್ಯಮಾಪನಕ್ಕೆ ಅಥವಾ ಪರಿಶೀಲನೆಗೆ ಅಂದ್ರೆ ಇನ್ನೊಂದ್ಸರಿ ರೀಕೌಂಟ್ ಮಾಡಕ್ಕೆ ರಿವ್ಯಾಲ್ಯೂಯೇಷನ್ಸ್ ಆಗಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಓಕೆನಾ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಲ್ಲಿ, ಒಬ್ಬ ವಿದ್ಯಾರ್ಥಿ ಒಂದು ವಿಷಯದಲ್ಲಿ ಅನುತ್ತೀರ್ಣನಾದರೆ ಏನಾಗುತ್ತದೆ ಅಂದ್ರೆ, ಒಂದು ವಿಷಯದಲ್ಲಿ ಅನುತ್ತೀರ್ಣರಾದರೆ ವಿದ್ಯಾರ್ಥಿಗಳು ಮಂಡಳಿ ನಡೆಸುವ SSLC ಪೂರಕ ಪರೀಕ್ಷೆಗಳಿಗೆ ಹಾಜರಾಗಲು ಅವಕಾಶ ಇರುತ್ತದೆ. ಓಕೆನಾ ಗೈಸ್. ಇನ್ನೊಂದು ಕೇಳಿಸ್ಕೊಂಡ್ರಿ, ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನಾನು. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಈಸಿ ಕ್ವಶನ್ಸ್ ಇರುತ್ತೆ. ಸಮಯ ಎಷ್ಟು ಅಂತ ಕೇಳಿದ್ರೆ ಕೂಡ ನಿಮ್ಗೆ 11:30 ಈ ತರ ಟೈಮಲ್ಲಿ ಬಿಡ್ತಾರೆ. ಇನ್ನು ನಾರ್ಮಲ್ ಕ್ವಶನ್ಸ್ ಆದ್ರೆ ಇದೆಲ್ಲ ಅವೈಲಬಲ್ ಇದೆ. ಇದೆಲ್ಲ ನಿಮಗೆ ಎಲ್ಲ ಆನ್ಸರ್ ಮಾಡಿದ್ದೀನಿ. ನೀವು ಜಸ್ಟ್ ಸ್ಕ್ರೋಲ್ ಮಾಡ್ತೀನಿ, ನೀವು ಟೈಮ್ ಇದ್ರೆ ನೋಡ್ಕೊಂಡು ಓದ್ಕೊಂಡು ಹೋಗಿ. ಓಕೆನಾ ಗೈಸ್. ಮತ್ತೆ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ನಾನು ನಿಮಗೆ ಎಲ್ಲ ಡೌಟ್ಸ್ನ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬಾಯ್ ಬಾಯ್.